ಬೆಂಗಳೂರಿನಲ್ಲಿ ಯುವತಿ ಮೇಲೆ ಆಟೋ ಚಾಲಕ ದರ್ಪ ತೋರಿದ್ದಾನೆ. ಯುವತಿಗೆ ಅವಾಚ್ಯವಾಗಿ ನಿಂದಿಸಿರುವಂತ ಆಟೋ ಚಾಲಕ ಜಾಸ್ತಿ ಹಣ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಯುವತಿಗೆ ಬೈದಿದ್ದಾನೆ. ಹೆಚ್ಚಿನ ಹಣ ಕೊಡದ ಕಾರಣಕ್ಕೆ ಅವಾಚ್ಯವಾಗಿ ನಿಂದನೆಯನ್ನ ಮಾಡಿದ್ದಾನೆ ಆಟೋ ಚಾಲಕ. ಎಕ್ಸ್ ಖಾತೆಯಲ್ಲಿ ಬೈಗುಳದ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಯುವತಿ. ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಸಭ್ಯ ಪದವನ್ನ ಬಳಸಿ ನಿಂದನೆಯನ್ನ ಮಾಡಿರುವಂತ ಆಟೋ ಚಾಲಕ. ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನ ಯುವತಿ ಟ್ಯಾಗ್ ಮಾಡಿದ್ದಾರೆ ಪೊಲೀಸರಿಗೆ. ಎಕ್ಸ್ ಖಾತೆಯಲ್ಲಿ ಅದನ್ನ ಪೋಸ್ಟ್ ಕೂಡ ಮಾಡಿದ್ದಾರೆ. ಯುವತಿಗೆ ನಿಂದಿಸಿರುವಂತ ಆಟೋ ಚಾಲಕ ಏನ್ ಹೇಳಿದ್ದಾನೆ ಕೇಳಿಸ್ಕೊಳ್ಳೋಣ. 150 ಕೊಡ್ತೀನಿ. ಹೋಗೋ ನೀನ್ ಹೋಗೋ ಹೋಗೋ ನೀನು. ಏನ್ ಬೆಳೆಸಿದಾಳೆ ಅವಳಮ್ಮ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಪ್ರಜ್ವಲ್, ಆ ವಿಡಿಯೋದಲ್ಲಿ ನೋಡಿದ್ರೆ ಏನ್ ಬೈದಿದ್ದಾರೆ ಅಂತ ಕೇಳಿಸ್ಕೊಳ್ಳುವಂತ ಪದಗಳಿಲ್ಲ, ಎಲ್ಲವೂ ಕೂಡ ಬೀಪ್ ಆಗಿದೆ, ಏನೂ ಕೇಳಿಸ್ತಾ ಇಲ್ಲ. ಏನ್ ನಡೆದಿರುವಂತ ಪ್ರಕರಣ ಏನಾಗಿತ್ತು? ಚೈತ್ರ, ಇದನ್ನ ಸಭ್ಯ ಸಮಾಜದ ಯಾವುದೇ ಹೆಣ್ಮಕ್ಳು ಕೂಡ ಯಾವುದೇ ಅಪರಿಚಿತ ವ್ಯಕ್ತಿಯಿಂದಾಗಲಿ ಅಥವಾ ಅವ್ರದೇ ಫ್ಯಾಮಿಲಿಯಿಂದ ವ್ಯಕ್ತಿಯಿಂದಾಗಲಿ ಯಾರು ಕೂಡ ಕೇಳಲಿಕ್ಕೆ ಆಗೋದಿಲ್ಲ. ಅಂತ ಒಂದು ಅಶ್ಲೀಲವಾದಂಥ ಅಸಭ್ಯವಾದಂಥ ಕೆಟ್ಟ ಪದಗಳನ್ನ ಆ ಯುವತಿಗೆ ಆಟೋ ಚಾಲಕ ಬೈದಿದ್ದಾನೆ. ಇದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ನಡೆದಿರುವಂಥ ಒಂದು ಮಾಹಿತಿ ಇದೆ. ಮತ್ತೆ ಸರಿಯಾದಂಥ ನಿಖರವಾದಂಥ ಮಾಹಿತಿಯನ್ನ ಆಕೆ ಕೂಡ ಹಂಚ್ಕೊಂಡಿಲ್ಲ. ಕೇವಲ ಟ್ವಿಟರ್ನಲ್ಲಿ ಮತ್ತೆ ಯೂಟ್ಯೂಬ್ನಲ್ಲಿ ಆಕೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ಕೊಂಡಿದ್ದಾಳೆ. ಅದನ್ನ ಬೆಂಗಳೂರು ಸಿಟಿ ಪೊಲೀಸರಿಗೆ ಟ್ಯಾಗ್ ಸಹಿತ ಮಾಡ್ಕೊಂಡಿದ್ದಾಳೆ. ಅಲ್ಲಿ ನಡೆಯುವ ಕಾನ್ವರ್ಸೇಷನ್ ಪ್ರಕಾರ ನೋಡಿದಂಥ ಸಂದರ್ಭದಲ್ಲಿ ಆಕೆ ಸಿಲ್ಕ್ ಬೋರ್ಡ್ಗೆ ಆಟೋವನ್ನ ಕೇಳ್ತಾಳೆ. ಅಲ್ಲಿ ಆಕೆ 150 ರೂಪಾಯಿಗೆ ಕೇಳ್ತಾಳೆ. ಆತ ಜಾಸ್ತಿ ಹಣವನ್ನ ಡಿಮಾಂಡ್ ಅನ್ನ ಮಾಡ್ತಾಳೆ. ಅಲ್ಲಿ ವ್ಯವಹಾರ ಆಗದಲ್ಲೇ ಇದ್ದಂತ ಸಂದರ್ಭದಲ್ಲಿ ಆಕೆಗೆ ಅಶ್ಲೀಲವಾಗಿ ಕೆಟ್ಟದಾಗಿ ಆತ ಆಟೋ ಡ್ರೈವರ್ ಕೆಟ್ಟದಾಗಿ ಬೈತಾನೆ. ಅದಕ್ಕೆ ಆಕೆ ರಿಪ್ಲೈ ಮಾಡಕ್ಕೂ ಸಹಿತ ಕಷ್ಟಪಡ್ತಾಳೆ. ಕೊನೆಗೆ ನಿನ್ನ ತಾಯಿ ನಿನ್ನನ್ನು ಯಾವ ರೀತಿ ಬೆಳೆಸಿದಾಳೆ, ಆ ರೀತಿ ಮಾತಾಡ್ತಿದೆ ಅನ್ನೋದನ್ನ ಒಂದೇ ಮಾತಿನಲ್ಲಿ ಆಟೋ ಚಾಲಕನಿಗೆ ಸರಿಯಾದಂತ ಉತ್ತರವನ್ನ ಯುವತಿ ಕೊಡ್ತಾಳೆ. ಆದ್ರೆ ಪೊಲೀಸರಿಗೆ ಈ ಒಂದು ವಿಡಿಯೋ ಅಷ್ಟೇ ಟ್ಯಾಗ್ ಮಾಡಿದ್ದಾರೆ. ಎಲ್ಲಿ ನಡೆದಿದೆ, ಯಾವಾಗ ನಡೆದಿದೆ, ಹೇಗೆ ನಡೆದಿದೆ, ಯಾರದು, ಇದ್ರ ಬಗ್ಗೆ ಆದಂತ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡಿ ಅಂತೇಳಿ ಪೊಲೀಸ್ನರು ಸಹಿತ ಕೇಳಿದ್ದಾರೆ. ಹೀಗಾಗಿ ಒಂದು ಪ್ರಿಲಿಮಿನರಿ ಆಗಿ ಈಗ ಇರುವಂತದ್ದು ಕೇವಲ ವಿಡಿಯೋ ಮಾತ್ರ. ವಿಡಿಯೋದಲ್ಲಿ ಬೈದಿರುವಂತ ಪದಗಳಿಗೆ ಆತನಿಗೆ ಸರಿಯಾದಂತ ಶಿಕ್ಷೆ ಆಗ್ಬೇಕು. ಯಾರದೇ ಮನೆ ಹೆಣ್ಮಕ್ಳುಗಳು ಬೀದಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಯಾರು ಸಹಿತ ಈ ರೀತಿಯಾದಂತ ಪದಗಳನ್ನ ಕೇಳಲಿಕ್ಕೆ ಯೋಗ್ಯವಾದಂತಲ್ಲ. ಮತ್ತೆ ಸಭ್ಯ ಸಮಾಜಕ್ಕೆ ಇದು ಒಳ್ಳೇದು ಸಹಿತ ಅಲ್ಲ. ಚೈತ್ರ, ಎಸ್, ಯು ಆರ್ ರೈಟ್ ಪ್ರಜ್ವಲ್. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ.